ಶರಣರು ಎಲ್ಲರೂ ಹೆಂಗಿದ್ರೆ ನಾನು ಆರಾಮದೇನೆ. ಅಂಡ್ ಮತ್ತೊಂದು ಸರ್ತಿ ಕಾರ್ 24 ಜಕ್ಕೂರ್ ಯಾರ್ಡಿಗೆ ಬಂದಿದ್ದೀನಿ. ಅಂಡ್ ಜಕ್ಕೂರ್ ಯಾರ್ಡಲ್ಲಿ ನಿಮಗೆ ಸ್ಟಾಕ್ಸ್ ಕಮ್ಮಿ ಇದ್ರು ಕಲೆಕ್ಷನ್ಸ್ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. 95ರಿಂದ 100 ವೆಹಿಕಲ್ಗಳು ನೋಡೋಕೆ ಸಿಗುತ್ತೆ. ನೀವು ಟಾಟಾ ಬ್ರ್ಯಾಂಡಲ್ಲಿ ಹುಡುಕ್ತಾರೆ, ಆಲ್ಮೋಸ್ಟ್ ಟಾಟಾ ಬ್ರ್ಯಾಂಡಲ್ಲಿ ನಿಮಗೆ ಎನ್ ನಂಬರ್ ಆಫ್ ಗಾಡಿಗಳು ಸಿಗುತ್ತೆ. ಒಂದು ಆಲ್ಮೋಸ್ಟ್ 10ರಿಂದ 15 ಗಾಡಿಗಳು ನೋಡೋಕೆ ಸಿಗುತ್ತೆ ಅಂತ ಹೇಳ್ಬೋದು. ಅಂಡ್ ಕಾರ್ 24 ಯಾಕೆ ಬರಬೇಕು ಅಂತ ಹೇಳೋಕ್ಕಿಂತ ಮುಂಚೆ ನಿಮ್ಗೊಂದು ಹೇಳ್ತೀನಿ. ಕಾರ್ 24 ಬೆಂಗಳೂರಲ್ಲಿ 5 ಲೊಕೇಶನಲ್ಲಿ ಇದೆ ಅಂತ ಹೇಳ್ಬೋದು. ಮೇನ್ ಲೊಕೇಶನ್ ಅಂತಂದರೆ ಜಕ್ಕೂರ್ ಯಾರ್ಡು. ಇದು ಬೇಡ ಅಂತಂದರೆ ನಿಮಗೆ ವಿಜಯನಗರ ಹೋಗ್ತೀರಾ, GT ಮಾಲಲ್ಲಿದೆ. ಅಂಡ್ ಬರೂಕಾ ಟೆಕ್ ಪಾರ್ಕ್ ಅಲ್ಲಿ ಇದೆ. ಗರುಡ ಮಾಲ್ ಅಲ್ಲಿ ನಿಮಗೆ 7 ಸೀಟರು ಎರ್ಟಿಗಾ ಈ ತರ ಏನೇನು ಹುಡುಕ್ತಿದ್ರಲ್ಲ XUV500 ಆ ಸೆಗ್ಮೆಂಟು ಅಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದೀನಿ. ಅಂಡ್ ಇವಾಗ ಗಾಡಿ ಮೇಲೇನೆ ಆಫರ್ ನಡೀತಿರೋದು ಕಾರ್ 24 ಅಲ್ಲಿ. ಯಾರು ಕಾರ್ ತೊಗೊಳ್ಬೇಕು ಅನ್ನೋರಿಗೆ ಡೈರೆಕ್ಟಾಗಿ ಇಲ್ಲಿ ನೀವು ವಿಸಿಟ್ ಆದರೆ ಆಲ್ಮೋಸ್ಟ್ ನೀವು ಟೆಸ್ಟ್ ಡ್ರೈವ್ ಮಾಡೋ ಆಪ್ಷನ್ನು ನಿಮಗೆ ಸಿಗುತ್ತೆ. ಆ್ಯಂಡ್ ನೀವು ಆರಾಮಾಗಿ ನೀವು ಗಾಡಿಗಳನ್ನ ಚೆಕ್ ಮಾಡ್ಕೋಬೋದು. ಇಲ್ಲಿ ನೀವು ಡೈರೆಕ್ಟಾಗಿ ಬಂದರೆ ನೀವು ಯಾವ ಬ್ರ್ಯಾಂಡಲ್ಲಿ ವೆಹಿಕಲ್ ಹುಡುಕ್ತಿದ್ದೀರಾ, ಮಾರುತಿಯಲ್ಲಿ ಹುಡುಕ್ತಿದ್ದೀರಾ, ಮಹೀಂದ್ರಾದಲ್ಲಿ ಹುಡುಕ್ತಿದ್ದೀರಾ, ಕ್ವಿಡ್ಡಲ್ಲಿ ಹುಡುಕ್ತಿದ್ದೀರಾ, ಟಾಟಾ ಬ್ರ್ಯಾಂಡಲ್ಲಿ ಹುಡುಕ್ತಿದ್ದೀರಾ, ಆಲ್ಮೋಸ್ಟ್ ನೀವು ಆ ಗಾಡಿಗಳು ನಿಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಆರಾಮಾಗಿ ನೀವು ಮತ್ತೊಂದು ಸರ್ತಿ ಹೇಳ್ತೀನಿ, ನೀವು ಟೆಸ್ಟ್ ಡ್ರೈವ್ ಮಾಡ್ಕೋಬೋದು. ಈ ಒಂದು ನೀವು ಬಂದುಬಿಟ್ಟು ಮೆಕ್ಯಾನಿಕಲ್ ಕರ್ಕೊಂಡು ಬಂದು ಕೂಡ ನೀವು ಗಾಡಿನ ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಒಂದು ಗ್ಲಿಮ್ಸ್ ಕೊಡ್ತೀನಿ. ಆ್ಯಂಡ್ ಯಾಕೆ ಕಾರ್ 24 ಬರಬೇಕು ಅಂತ ನಿಮಗೆ ಆಮೇಲೆ ವಿಡಿಯೋದಲ್ಲಿ ಹೇಳ್ತೀನಿ. ತಾರ್ ಹೋಗೋಣ. ನೀವು ರೂಫ್ ಟಾಪ್ ತಾರ್ ಬಂದುಬಿಟ್ಟು 2021 ಮಾಡಲ್ಲು LX P4 ವೀಲ್ ಡ್ರೈವು ಕನ್ವರ್ಟೇಬಲ್ ವೆಹಿಕಲ್ ಆಗಿರುತ್ತೆ ನಿಮಗೆ. ಆ್ಯಂಡ್ ಗಾಡಿ ಮಾತ್ರ ಓಡಿರೋದು ನಿಮಗೆ 52,000 ಓಡಿರೋದು 2021. ಆ್ಯಂಡ್ ಅಪ್ಲಿಕೇಶನಲ್ಲಿ ನೀವು ಅಲ್ಲಿ ಸ್ಕ್ಯಾನರ್ ತೋರಿಸಿ, ಸ್ಕ್ಯಾನರಲ್ಲಿ ನೀವು ಸ್ಕ್ಯಾನ್ ಮಾಡಿದರೆ ಸಾಕು ಈ ಗಾಡಿ ಡೀಟೇಲು ಎಂಟೈರು ಆ್ಯಂಡ್ ಡಿಸ್ಕೌಂಟು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನೀವು ಪರ್ ಮಂತು ನೀವು ಹೋಗ್ತಿದ್ರೆ EMIಗೆ 21,566 21,566 ರುಪೀಸು ಪರ್ ಮಂತ್ ಕಟ್ಟಬೇಕಾಗತ್ತೆ. ಆ್ಯಂಡ್ ಪ್ರೈಸು ಹೇಳ್ತೀನಿ ನಿಮಗೆ 11,33,000 ನಿಮಗೆ ಸಿಗ್ತಿರೋದು. 11,33,000. ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತಂದರೆ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನಂಬರ್ ಇರುತ್ತೆ, ಗಾಡಿ ನಂಬರು K03 NK 4233. ಈ ಗಾಡಿ ನಂಬರ್ ಹಾಕಿದರೂ ಕೂಡ ಇದ್ರ ಮೇಲೆ ಎಷ್ಟು ಡಿಸ್ಕೌಂಟ್ ಇದೆ, ಇವಾಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಎಷ್ಟು ಡಿಸ್ಕೌಂಟ್ ಇದೆ ಅದು ನಿಮಗೆ ಸಿಗುತ್ತೆ. ಕಾರ್ 24 ಯಾಕೆ ಬರಬೇಕು ಅಂತ ಕೇಳೋದಾದರೆ 140 ಚೆಕ್ ಪಾಯಿಂಟ್ಸು ಚೆಕ್ ಮಾಡಿ ನಿಲ್ಲಿಸಿರ್ತಾರೆ, ಪಾರ್ಕ್ ಮಾಡಿರ್ತಾರೆ ಅಂತ ಹೇಳ್ಬೋದು. 140 ಚೆಕ್ ಪಾಯಿಂಟ್ಸಲ್ಲಿ ಏನೇನಾಗಿರುತ್ತೆ ಅಂತ ಹೇಳ್ಬೋದು. ಪೇಂಟಿಂದ ಹಿಡ್ಕೊಂಡು, ಟೈರಿಂದ ಹಿಡ್ಕೊಂಡು, ಇಂಜಿನಿಂದ ಹಿಡ್ಕೊಂಡು, ಆ್ಯಂಡ್ ಇಂಟೀರಿಯರ್ AC A to Z ಎಲ್ಲ ಚೆಕ್ ಮಾಡಿಬಿಟ್ಟೆ ಗಾಡಿ ಪಾರ್ಕ್ ಆಗಿರುತ್ತೆ. ಅದಾದ ನಂತರ ನೆಕ್ಸ್ಟ್ ವೆಹಿಕಲ್ ನೀವು ಟಾಟಾ ಬ್ರ್ಯಾಂಡಲ್ಲಿ ಡುವಲ್ ಟೋನಲ್ಲಿ ಬರುತ್ತೆ ನಿಮಗೆ. ಪೆಟ್ರೋಲ್ ವೇರಿಯಂಟು XZA ಪ್ಲಸ್ಸು 2020 ಮಾಡಲು ಸೆಕೆಂಡ್ ಓನರ್ಶಿಪ್ ಆಗಿರೋದು. ಕಿಲೋಮೀಟ್ರು ಕೇವಲ 34,834 34,834 ಕಿಲೋಮೀಟ್ರ್ ಓಡಿರೋ ಗಾಡಿ. ರೆಡ್ ಆ್ಯಂಡ್ ಬ್ಲ್ಯಾಕಲ್ಲಿ ಬರುತ್ತೆ ನಿಮಗೆ. ಆ್ಯಂಡ್ ಇದ್ರ ಮೇಲೆ 20K ಅಂದರೆ 20,000 ಫ್ಲ್ಯಾಟ್ ಡಿಸ್ಕೌಂಟ್ ನಡೀತಿರೋದು ಇವಾಗ. ಆ್ಯಂಡ್ ಫೈನಲ್ ಪ್ರೈಸು ನಿಮಗೆ ಹೇಳೋಕ್ಕಿಂತ ಮುಂಚೆ EMI ಹೋಗ್ತೀರಾ, EMI ಹೋಗ್ಬೇಕಂತಂದರೆ 9,892 9,892 ರುಪೀಸು ಪರ್ ಮಂತ್ ನೀವು EMI ಪೇ ಮಾಡಿದರೆ ಸಾಕು, ಈ ಗಾಡಿ ತೊಗೊಂಡು ಹೋಗ್ಬೋದು. ಫುಲ್ ಕ್ಯಾಶಲ್ಲಿ ನೀವು ಹೋಗ್ಬೇಕಂತಂದರೆ 5,06,000 5,06,000 ಆ್ಯಂಡ್ 20,000 ನೆಗೋಷಿಯೇಟ್ ಆಗಿಬಿಟ್ಟೆ ಗಾಡಿ ಪಾರ್ಕ್ ಆಗಿರುತ್ತೆ. ಆ್ಯಂಡ್ ಬನ್ನಿ ನೀವು ಒಂದು ಸರ್ತಿ ವಿಸಿಟ್ ಆಗಿ ಆ್ಯಂಡ್ ಕೂತ್ ಮಾತಾಡಿದರೆ ನನ್ನ ಪ್ರಕಾರ ಇದ್ರ ಮೇಲೇನೂ ನೆಗೋಷಿಯೇಟ್ ಆಗುತ್ತೆ. ನೀವು ಒಂದು ಸರ್ತಿ ವಿಸಿಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದರೆ ಸಾಕು, ಅದ್ರ ಮೇಲೆ ನೆಗೋಷಿಯೇಟ್ ಆಗುತ್ತೆ. ಆ್ಯಂಡ್ ಮತ್ತೊಂದು ಹೇಳ್ತೀನಿ ನಿಮಗೆ, ನಿಮ್ಮ ಹತ್ರ ಗಾಡಿ ಇದ್ದು ಅಥವಾ ನೀವು ಫಾರ್ ಎಕ್ಸಾಂಪಲ್ ಈ ಗಾಡಿ ನೀವು ತೊಗೊಂಡ್ರೆ ನಿಮಗೆ ಇಷ್ಟ ಆಗಿಲ್ಲ ಅಥವಾ ಕಲರ್ ಏನಾದರೂ ಇಷ್ಟ ಆಗಿಲ್ಲ ಅಥವಾ ಬೇರೆ ನಿಮ್ಮ ಮನೇಲಿ ಬೇರೆ ಗಾಡಿ ತೊಗೊಳ್ಬೇಕು, ಈ ಗಾಡಿ ಏನಕ್ಕೆ ತೊಗೊಂಡೆ ಬೇರೆ ಬ್ರ್ಯಾಂಡಲ್ಲಿ ತೊಗೊಳ್ಬೇಕು ಅಂತ ಆಪ್ಷನ್ ಇರುತ್ತೆ. ಸಿಲ್ಲಿ ಮಿಸ್ಟೇಕಿಂದ ಅಥವಾ ಸಿಲ್ಲಿ ರೀಸನಿಂದ ಕೂಡ ನೀವು ಗಾಡಿನ ಕ್ಯಾನ್ಸಲ್ ಮಾಡ್ಬೋದು ಬುಕ್ ಆದ ನಂತರ. ಫಾರ್ ಎಕ್ಸಾಂಪಲ್ ನೀವು ಈ ಗಾಡಿಗೆ 5 ಲಕ್ಷ ನೀವು ಪೇ ಮಾಡಿರ್ತೀರ, ಎಂಟೈರ್ ಅಮೌಂಟ್ ಪೇ ಮಾಡಿರ್ತೀರ, ಲೋನಲ್ಲಿ ಹೋಗಿರ್ತಾನೆ ಅಂತ ತಿಳ್ಕೊಳ್ಳಿ. ಲೋನಲ್ಲಿ ಹೋಗಿರ್ತೀರಾ, ನಿಮಗೆ ಗಾಡಿ ನಿಮ್ಮ ತಲೆಯಲ್ಲಿ ಒಂದು ಬರುತ್ತೆ, ನಮ್ಮ ಗಾಡಿ ಇಷ್ಟ ಆಗಿಲ್ಲ, ಏನು ಮಾಡೋದಪ್ಪ, ಲೋನು ಹೋಗಿದ್ದೀನಿ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಬಫರಿಂಗ್ ಟೈಮ್ ಅಂತ ಇರುತ್ತೆ 7 ಡೇಸ್, 7 ದಿನ ನಿಮಗೆ ಗಾಡಿ ಓಡಿಸಿ 500 ಕಿಲೋಮೀಟ್ರ್ ಒಳಗಡೆ ಗಾಡಿ ಓಡಿಸಿ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಡೈರೆಕ್ಟಾಗಿ ಬಂದು ಪಾರ್ಕ್ ಮಾಡಿ ಬೇರೆ ಗಾಡಿ ನೀವು ಆಪ್ಟ್ ಮಾಡ್ಬೋದು. ಇದಕ್ಕೆ ₹1 ಡಿಡಕ್ಷನ್ ಅನ್ನೋದಿಲ್ಲ. ಆ್ಯಂಡ್ ನಿಮಗೆ ಗಾಡಿ ಇಷ್ಟ ಆಗಿಲ್ಲ, ನಮ್ಮ ಅಮೌಂಟ್ ರಿಫಂಡ್ ಮಾಡಬೇಕು ಅಂತ ಅಂದರೆ ಅದಕ್ಕೂ ಆಪ್ಷನ್ ಇದೆ. ಆ್ಯಂಡ್ ಲೋನಿಗೆ ಹೋದರೂ ಕೂಡ ಆ್ಯಂಡ್ 0 ಅಮೌಂಟು ಕಟ್ ಆಗುತ್ತೆ, ಅಂದರೆ ₹1 ನಿಮ್ಮ ಕಡೆಯಿಂದ ತೊಗೊಳ್ಳೋದಿಲ್ಲ ಅಂತ ಹೇಳ್ಬೋದು. ಆ ಥರ ಕಾರ್ 24 ಆಪ್ಷನ್ ಇದೆ. ಒಂದು ಸರ್ತಿ ವಿಸಿಟ್ ಆಗಿ ನೀವು ನಿಮ್ಗೆ ಗೊತ್ತಾಗುತ್ತೆ. ನೀವು ಇಲ್ಲಿ ಬರೋಕ್ಕಾಗಿಲ್ಲ ಅಂತಂದರೆ ನೀವು ವೈಟ್ ಫೀಲ್ಡ್ಗೆ ಹೋಗ್ತೀರಾ, ಬರೂಕಾ ಟೆಕ್ ಪಾರ್ಕ್ ಇದೆ. ಆ್ಯಂಡ್ ದೊಡ್ಡ ವೆಹಿಕಲ್ಲು ದೊಡ್ಡ ಸೆಗ್ಮೆಂಟಲ್ಲಿ ಹೋಗ್ಬೇಕಂತಂದರೆ ಎರ್ಟಿಗಾ ಹುಡುಕ್ತೀರಾ, XUV ಹುಡುಕ್ತಿದ್ದೀರಾ. ಆ್ಯಂಡ್ ಈ ಒಂದು 7 ಸೀಟರ್ ಯಾವುದೇ ಆಗಲಿ ಅದನ್ನು ಹುಡುಕ್ತಿದ್ರೆ ಡೈರೆಕ್ಟಾಗಿ ಗರುಡ ಮಾಲಲ್ಲಿದೆ. ಗರುಡ ಮಾಲಲ್ಲಿ
ಅಲ್ಲಿ ನಿಮಗೆ ಸಿಗುತ್ತೆ. ಅಥವಾ ನಮಗೆ ಬೇಡ ಅಂತಂದರೆ ವಿಜಯನಗರ, ಮಾಗಡಿ ರೋಡು ಈ ಸರೌಂಡಿಂಗಲ್ಲಿ ನೀವು ಏನಾದರೂ ಲೊಕೇಟ್ ಆಗ್ತಿದ್ರೆ ಅಲ್ಲಿ ನೀವು ನೋಡ್ತಿದ್ರೆ GT ಮಾಲು ಆ್ಯಂಡ್ -2ದಲ್ಲಿ ಪಾರ್ಕ್ ಅಲ್ಲಿ Cars24 ಯಾರ್ಡ್ ಇದೆ ಅಂತ ಹೇಳ್ಬೋದು. ಇದಷ್ಟೇ ನಿಮಗೆ ಗಾಡಿಗಳು ಸಿಗುತ್ತೆ, ಅಲ್ಲೂ ಗಾಡಿಗಳು ಸಿಗುತ್ತೆ. ಮತ್ತೊಂದು ಹೇಳ್ತಿದ್ದೀನಿ ಆ್ಯಂಡ್ ಇನ್ನೂ Cars24 ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ಗಾಡಿ ನೆಕ್ಸ್ಟ್ ಗಾಡಿ ಹೋಗೋದಾದರೆ ಈ ಗಾಡಿ ನಿಮಗೆ ಪ್ರೈಸ್ ಹೇಳೋದಿಲ್ಲ. ಗಾಡಿ ನಂಬರ್ KA19 ಮಂಗಳೂರು ಪಾಸಿಂಗ್ ಆಗಿರುತ್ತೆ. ಯಾವ್ದು ನೋಡ್ಕೊಳ್ಳಿ, ಎಲೈಟ್ i20 ಹುಂಡಾಯು ಸ್ಪೋರ್ಟ್ಸ್ ವೇರಿಯಂಟು 1.2 ಸಿಂಗಲ್ ಓನರ್ ವೆಹಿಕಲು 2014 49,000 ಓಡಿರೋದು, 49,000 ಚಿಲ್ಲರೆ ಓಡಿದೆ ಗಾಡಿ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಬನ್ನಿ ಒಂದು ಸರ್ತಿ ನೋಡಿ. ಈ ಗಾಡಿದು ಡೀಟೇಲ್ ಬೇಕು ಅನ್ನೋದ್ರೆ ನಂಬರ್ ತೊಗೊಳ್ಳಿ. ನಂಬರ್ ತೊಗೊಂಡು ನೀವು ಆರಾಮಾಗಿ ನೀವು ಅಪ್ಲಿಕೇಶನಲ್ಲಿ ನೋಡ್ಕೋಬೋದು. ಇದನ್ನು ನಿಮಗೆ ಗಾಡಿ ಡೀಟೇಲ್ ಹೇಳ್ತೀನಿ. ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ವೇರಿಯಂಟು, ಆಪ್ಷನಲ್ಲು, ಆಟೋಮೆಟಿಕ್ಕು, ಸಿಂಗಲ್ ಓನರು, ಕೇವಲ ಓಡಿರೋದು 6,400, ಓನ್ಲಿ 6,400 ಗಾಡಿ ಓಡಿರೋದಾಗಿರುತ್ತೆ. ಕಮ್ಮಿ ಓಡಿರೋ ಗಾಡಿ 2018 ಮಾಡಲು ಬೇಕು ಅಂತಂದರೆ ಒಂದು ಸರ್ತಿ ವಿಸಿಟ್ ಆಗಿ ನಿಮಗೆ ಆರಾಮಾಗಿ ಸಿಕ್ಬಿಡುತ್ತೆ. ನೆಕ್ಸ್ಟ್ ವೆಹಿಕಲ್ಲು ಟಾಟಾ ಟಿಗೋರು XZA ಪ್ಲಸ್ಸು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಸಿಂಗಲ್ ಓನರು 79,000 ಓಡಿರೋ ವೆಹಿಕಲ್ಲು, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 2020 ಮಾಡಲು. ಗಾಡಿ ನೋಡ್ಬೋದು. A to Z ಫೀಚರ್ಸ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಸ್ಟೇರಿಂಗ್ ಕಂಟ್ರೋಲ್ಸು, ಫ್ಯಾಬ್ರಿಕ್ ಎಲ್ಲ ಬರುತ್ತೆ. ಆ್ಯಂಡ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. KA13 ಪಾಸಿಂಗು. ಆ್ಯಂಡ್ ಕಮೆಂಟ್ ಒಂದು ಹಾಕಿ KA13 ಯಾವುದು ಅಂತ. ಮಂತ್ಲಿ EMI ಹೋಗ್ತೀರಾ ಅಂತಂದರೆ 10,147, 10,147 ಪರ್ ಮಂತ್ ನೀವು ಪೇ ಮಾಡಬೇಕಾಗುತ್ತೆ. ಇದು ನಮಗೆ ಫುಲ್ ಕ್ಯಾಶ್ ಬೇಕು ಅಂತಂದರೆ 5,19,000. ಆ್ಯಂಡ್ ಅಪ್ಲಿಕೇಶನಲ್ಲಿ ನಿಮಗೆ ಇದರಲ್ಲಿ ಫ್ಲ್ಯಾಟ್ ಆಫ್ ತೋರಿಸ್ತಿರೋದು 2,22,000, 2,22,000 ಫ್ಲ್ಯಾಟ್ ಡಿಸ್ಕೌಂಟ್ ತೋರಿಸ್ತಿರೋದು. 5,19,000 ನೀವು ಅನ್ಕೋಬೋದು ಇಷ್ಟು ಜಾಸ್ತಿ ಪ್ರೈಸೇ ಜಾಸ್ತಿ ಹೇಳಿದ್ದಾರೆ, ಡಿಸ್ಕೌಂಟ್ ಪ್ರೈಸ್ ಆಗಿದ್ದಾರೆ. ಬಟ್ ಅಪ್ಲಿಕೇಶನಲ್ಲಿ ಏನಿದೆ ಅದು ತೋರಿಸ್ತಿದ್ದೀನಿ ನಾನು. ನಂಬರ್ ನೋಡ್ಕೊಳ್ಳಿ ನೀವು ಯಾವ ಥರ ಬರುತ್ತೆ ಅಂತ. ಆ್ಯಂಡ್ ನೀವು ನೋಡ್ಕೋಬೋದು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ. ನೆಕ್ಸ್ಟ್ ವೆಹಿಕಲ್ ಬೇಕು ಅಂತಂದರೆ ಇನ್ನೊಂದು KA05NB 5498 ಟಾಟಾ ಟಿಯಾಗೋ ಪೆಟ್ರೋಲ್ ವೇರಿಯಂಟು, ಸಿಂಗಲ್ ಓನರು, 37,000 ಓಡಿರೋದು ಗಾಡಿ. 2020 ಮಾಡಲು, ಡುವಲ್ ಟೋನಲ್ಲಿ ಬರುತ್ತೆ. ಆಟೋಮೆಟಿಕ್ ವೇರಿಯಂಟು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಮ್ಯಾಗ್ವೆಲ್ ಸಮೇತ ಬರುತ್ತೆ. ಡೆಂಟು ಸ್ಕ್ರಾಚ್ ಎಲ್ಲೂ ಬರೋದಿಲ್ಲ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಒಂದು ಸರ್ತಿ ವಿಸಿಟ್ ಆಗಿ 2020 ಮಾಡಲು ಟಾಟಾ ಟಿಯಾಗೋ ಪೆಟ್ರೋಲ್ ವೇರಿಯಂಟು, ಆಟೋಮೆಟಿಕ್ ಬೇಕು ಅನ್ನೋರಿಗೆ ಆರಾಮಾಗಿ ನೀವು ಮೈಲೇಜು ಸಿಟಿ ಲೋಡೋರಿಗೆ ಗಾಡಿ ಆಪ್ಷನ್ ಮಾಡ್ಬೋದು, ಆಪ್ಟ್ ಮಾಡೋದು ಅಂತ ಹೇಳ್ಬೋದು. ಮಂತ್ಲಿ EMI ಫಾರ್ ಎಕ್ಸಾಂಪಲ್ ನಿಮ್ಮ ಮಂತ್ಲಿ EMI ನಿಮಗೆ ಅದು 16,000 ಬಂದಿದೆ ಅಂದರೆ ಒಂದು 10,000 12,000 EMI ಬರ್ಬೋದು. ಒಂದು ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಮತ್ತೊಂದು ಹೇಳ್ತಿದ್ದೀನಿ, ನೀವು Cars24 ಗಾಡಿ ಯಾಕೆ ತೊಗೊಳ್ಬೇಕು ಅಂತ ಹೇಳಿದೆ. ಆ್ಯಂಡ್ 140 ಚೆಕ್ ಪಾಯಿಂಟ್ಸ್ ಆಗಿರುತ್ತೆ. ಆ್ಯಂಡ್ ಬೈಬ್ಯಾಕ್ ಆರಾಮಾಗಿ ನೀವು ಅಪ್ಲಿಕೇಶನ್ ಥ್ರೂ ಕಂಪ್ನಿ ಆಗಿರೋದ್ರಿಂದ A to Z ಕೂಡ ಅಪ್ಲಿಕೇಶನಲ್ಲೇ ನೀವು ಚೆಕ್ ಮಾಡ್ಕೋಬೋದು. ಅದಾದ ನಂತರ ನೀವು ಟೆಸ್ಟ್ ಡ್ರೈವ್ ಮಾಡಬೇಕು ಅಂತಂದರೆ ಗಾಡಿನ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ಆನ್ಲೈನಲ್ಲೇ ನೀವು ಗಾಡಿ ನೋಡ್ತೀರಾ. ಫಾರ್ ಎಕ್ಸಾಂಪಲ್ ನೀವು ಈ ಗಾಡಿ ನೋಡ್ತಿದ್ದೀರಾ, ಈ ಗಾಡಿ ನೀವು ನಂಬರ್ ಹಾಕಿದರೆ ನನಗೆ ಟೆಸ್ಟ್ ಡ್ರೈವ್ ಬೇಕು ಅಂತಂದರೆ ನಿಮ್ಮ ಲೊಕೇಶನ್ಗೆ ಈ ಗಾಡಿನ ಎಕ್ಸಿಕ್ಯೂಟಿವ್ ತಂದು ಬಿಡ್ತಾರೆ. ಅಲ್ಲೇ ನೀವು ಟೆಸ್ಟ್ ಡ್ರೈವ್ ಮಾಡ್ಕೋಬೋದು. ಈ ಒಂದು ನೀವು ಅಲ್ಲೇ ಗಾಡಿನ ಚೆಕ್ ಮಾಡಿಬಿಟ್ಟು ನನಗೆ ಇಷ್ಟ ಆಯಿತು ಅಂತಂದರೆ ನೀವು ಅಲ್ಲಿಂದಲ್ಲೇ ಸೇಲ್ ಮಾಡ್ಕೋಬೋದು, ಅಂದರೆ ತೊಗೊಳ್ಬೋದು ಅಂತ ಹೇಳ್ಬೋದು. ಗಾಡಿನ ತೊಗೊಂಡ್ಬಿಟ್ಟು ಆರಾಮಾಗಿ ನೀವು ಅಪ್ಲಿಕೇಶನಲ್ಲಿ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡಿದ ನಂತರ ಲೋನ್ ಪ್ರೊಸೀಜರು ಅಪ್ಲಿಕೇಶನಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇವತ್ತು ಅಪ್ಲೋಡ್ ಮಾಡ್ತೀರಾ ವೆಹಿಕಲ್, ಗಾಡಿ ತೊಗೊಳ್ತೀರಾ, ಅಪ್ಲೋಡ್ ಮಾಡ್ತೀರಾ ವೆಹಿಕಲ್ ಡಾಕ್ಯುಮೆಂಟ್ನ, ನೆಕ್ಸ್ಟ್ ಡೇನೇ ಲೋನ್ಗೆ ಪ್ರೊಸೆಸ್ ಹೋಗುತ್ತೆ. ಅಥವಾ 24 hour ಅಂತ ಟೈಮ್ ಇರುತ್ತೆ. 24 hourಲ್ಲೇ ಇವ್ರ ಬ್ಯಾಕ್ ಎಂಡ್ ಟೀಮ್ ಏನಿರುತ್ತಲ್ಲ ಎಲ್ಲನೂ ಡೀಟೇಲ್ ಚೆಕ್ ಮಾಡಿಬಿಟ್ಟು ಲೋನ್ ಪ್ರೊಸೀಜರು ಎಷ್ಟಾಗಿದೆ, ಲೋನು ರೇಟ್ ಆಫ್ ಇಂಟ್ರೆಸ್ಟು ಎಲ್ಲ ನಿಮಗೆ ಕಾಲ್ ಮಾಡ್ತಾರೆ. ಅಥವಾ ನೀವು ಅಪ್ಲಿಕೇಶನಲ್ಲಿ ನೀವು ನೋಡ್ಕೋಬೋದು. ಎಲ್ಲ ಅಪ್ಲಿಕೇಶನ್ ಬೇಸ್ ಕಂಪ್ನಿ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ ನಿಮ್ಮ ಕಣ್ಮುಂದೆ ಎಲ್ಲ ಡೀಟೇಲು ಸಿಗುತ್ತೆ ಅಂತ ಹೇಳ್ಬೋದು. ಡೀಲರ್ಗೆ ಅಥವಾ ಫಾರ್ ಎಕ್ಸಾಂಪಲ್ ನೀವು ಡೀಲರ್ ಕಡೆ ಹೋಗ್ತೀರಾ, ಗಾಡಿ ತೊಗೊಳ್ತೀರಾ, ಗಾಡಿ ತೊಗೊಂಡ ನಂತರ ಲೋನ್ ಏನಾಗಿದೆ ಅಂತ ಅವ್ರಿಗೆ ಫಾಲೋ ಅಪ್ ಮಾಡಬೇಕಾಗತ್ತೆ. ಅವ್ರು ಒಂದೊಂದು ಸರ್ತಿ ಕಾಲ್ ಪಿಕ್ ಮಾಡೋದಿಲ್ಲ. ಸೊ ಈ ಥರ ಕಿರಿಕಿರಿ ಇರುತ್ತೆ. ಸೊ ಇಲ್ಲಿ ಬಂದರೆ ನೀವು ಅಪ್ಲಿಕೇಶನಲ್ಲಿ ನೀವೆಲ್ಲ ನೋಡ್ಕೋಬೋದು ಅಂತ ಹೇಳ್ಬೋದು. ಎಷ್ಟು ಲೋನ್ ಆಗುತ್ತೆ, ಮಂತ್ಲಿ EMI ಎಷ್ಟು ಪೇ ಮಾಡಬೇಕು, ನಿಮಗೆ ಇಷ್ಟ ಆಯಿತು ಅಂದರೆ ಅಪ್ರೂವ್ ಅಂತ ಇರುತ್ತೆ. ಅಪ್ರೂವ್ ಮಾಡಿದರೆ ಸಾಕು, ಆರಾಮಾಗಿ ನೀವು ಗಾಡಿ ತೊಗೊಳ್ಬೋದು. ಮನೆಗೆ ಬಂದುಬಿಟ್ಟು ಗಾಡಿ ಡೆಲಿವರಿನೂ ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನೇನು ತಡ ಮಾಡ್ತೀರಾ, ಈ ಬೆಂಗಳೂರು ಬಿಜಿ ಶೆಡ್ಯೂಲಲ್ಲಿ ಇದೊಂದು ಆಪ್ಷನ್ ನಿಮಗೆ ಬೆಸ್ಟ್ ಅಂತ ಹೇಳ್ಬೋದು. ಒಂದು ಸರ್ತಿ ವಿಸಿಟ್ ಆಗಿ. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಇದ್ರ ಪ್ರೈಸಿಂಗ್ ಹೇಳ್ಬಿಡ್ತೀನಿ ನಿಮಗೆ. 8,66,000 ಮಂತ್ಲಿ EMI ಹೋಗ್ತಿದ್ದೀರಾ 16,484, 16,484 rupees ಮಂತ್ಲಿ EMI ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. i20 ನ್ಯೂಸ್ ಎನ್ಲೈನು ಫುಲ್ಲಿ ಟಾಪ್ ಎಂಡು ಟರ್ಬೋ. 15,000 ಓಡಿರೋದು ಬರೀ 2022 ಸಿಂಗಲ್ ಓನರ್ ಗಾಡಿ. ಆ್ಯಂಡ್ ಒಂದು ಸರ್ತಿ ವಿಸಿಟ್ ಆಗಿ. 8,66,000 ಅಂತ ಹೇಳಿದ್ದೀನಿ ಪ್ರೈಸು.
ಬಂದರೆ ನೆಗೋಷಿಯೇಟ್ ಆಗುತ್ತೆ ನನ್ನ ಕಡೆಯಿಂದ ಬಂದರೆ ಒಂದು ಸರ್ತಿ ವಿಸಿಟ್ ಆಗಿ. ಅದಾದ ನಂತರ ನೆಕ್ಸ್ಟು ಈ ಕಡೆ ಗಾಡಿಗಳು ನೋಡ್ಬೋದು, ಯಾವ ಗಾಡಿ ಬೇಕು, ಮೊಬಿಲಿಯೋ ಬೇಕು, ಜಾಸ್ ಬೇಕಾ, ಆ ಕಡೆ ನೀವು ಹೋಗೋದಾದರೆ. ಹಾಗೆ ನೀವು ಕ್ವಿಡ್ ನೋಡ್ತಿದ್ರೆ ಸಿಂಗಲ್ ಓನರ್ ಆಗಿರುತ್ತೆ. ಕ್ವಿಡ್ ಕ್ಲೈಂಬರು ಆಟೋಮೆಟಿಕ್ಕು ಡುವಲ್ ಟೋನಲ್ಲಿ ಬರುತ್ತೆ. 2022 ಮಾಡಲು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 10,946 ಮಂತ್ಲಿ EMI ಬರುತ್ತೆ. ಆ್ಯಂಡ್ ಪ್ರೈಸ್ ಹೋಗ್ತಿದ್ರೆ 5,06,000, 5,60,000, 5,06,000 ಅಲ್ಲ, 5,60,000. ಆ್ಯಂಡ್ ಆಫ್ ನಿಮಗೆ 34,100 ರೂಪೀಸು ಫ್ಲಾಟ್ ಡಿಸ್ಕೌಂಟಲ್ಲಿ ನಿಮಗೆ ಈ ಗಾಡಿ ಸಿಗ್ತಿರೋದು. ಆ್ಯಂಡ್ ನಂಬರ್ ನೋಡ್ಕೊಳ್ಳಿ, ಹೆಚ್ಚಿನ ಮಾಹಿತಿ ನೀವು ಬೇಕು ಅಂದರೆ ಇದನ್ನು ನಂಬರ್ ತೊಗೊಳ್ಬೋದು. ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಮತ್ತೊಂದು ಕ್ವಿಡ್ ಇರೋದು K05 NH 8582 ಗಾಡಿ ನೋಡ್ಬೋದು ಯಾವ ಥರ ಬರುತ್ತಂತ. ಆ್ಯಂಡ್ ಸಿಂಗಲ್ ಓನರು RXL ವೇರಿಯಂಟು 23,000 ಓಡಿರೋ ವೆಹಿಕಲ್ ಆಗಿರುತ್ತೆ. 2023 ಮಾಡಲು 8,172, 8,172 ಕಿಲೋಮೀಟರ್ ಓಡಿರೋ ಗಾಡಿ. 4,18,000ಗೆ ಈ ವೆಹಿಕಲ್ ಆಗ್ತಿರೋದು. ಆ್ಯಂಡ್ ಡಿಸ್ಕೌಂಟ್ ಬೇಕು ಅಂತಂದರೆ, ಹೆಚ್ಚಿನ ಮಾಹಿತಿ ಬೇಕು ಅಥವಾ ಡಿಸ್ಕೌಂಟ್ ನಿಮಗೆ ಈ ಗಾಡಿ ಮೇಲೆ ಡಿಸ್ಕೌಂಟ್ ಇದೆ ನಂತರ ನಂಬರ್ ನೋಡ್ಕೊಳ್ಳಿ. ಆ್ಯಂಡ್ ಅಪ್ಲಿಕೇಶನ್ ನೋಡ್ಕೊಳ್ಳಿ, ಎಲ್ಲ ಡೀಟೇಲ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಮತ್ತೊಂದು ಡಿಮಾಂಡೆಡ್ ವೆಹಿಕಲು ಟಾಟಾ ನೆಕ್ಸಾನು ಪೆಟ್ರೋಲ್ ವೇರಿಯಂಟು XZ 2018 ಮಾಡಲು 13,411 ರೂಪಾಯಿ, 13,411 ರೂಪೀಸ್ ಪರ್ ಮಂತ್ EMI ಬರುತ್ತೆ. ಸಿಂಗಲ್ ಓನರು 60,000 ಓಡಿರೋ ವೆಹಿಕಲ್ ಆಗಿರುತ್ತೆ. ಯಾರು ಹುಡುಕ್ತಿರೋ ಟಾಟಾ ಬ್ರ್ಯಾಂಡಲ್ಲಿ ತುಂಬ ವೆಹಿಕಲ್ ಇದೆ, ಒಂದು ಸರ್ತಿ ವಿಸಿಟ್ ಆಗಿ. ಆ್ಯಂಡ್ 6,86,000ಕ್ಕೆ ಈ ವೆಹಿಕಲ್ ಸಿಗ್ತಿರೋದು. ಇದು ಬೇಡ ಅಂತಂದರೆ ನಿಮಗೆ ಕಿಯಾ ಸೆಲ್ಟೋಸು ಪ್ಲಸ್ 18,000 ಅಥವಾ 20,000ಕ್ಕೆ ನಿಮಗೆ EMI ಬೇಕು ಅಂತಂದರೆ, ಸ್ಯಾಲ್ರಿ ಜಾಸ್ತಿ ಇದೆ, ನಾವು ದೊಡ್ಡ ಗಾಡಿ ಹೋಗ್ತೀನಿ ಅಂತಂದರೆ ಈ ಗಾಡಿ ತೊಗೊಳ್ಬೋದು ನೀವು. 9,92,000 ಫ್ಲಾಟ್ 30,000 ರೂಪೀಸು ಡಿಸ್ಕೌಂಟ್ ನಡೀತಿರೋದು ಈಗ. ಸಿಂಗಲ್ ಓನರು 45,000 ಓಡಿರೋದು. ಪೆಟ್ರೋಲು 2021 ಮಾಡಲು 9,92,000, 18,882, 18,882 ರೂಪೀಸು ನಿಮಗೆ ಪರ್ ಮಂತ್ EMI ಬೀಳುತ್ತೆ. K05 NB 8276 ಗಾಡಿ ನಂಬರ್ ಆಗಿರುತ್ತೆ. ಇದು ಬೇಡ ನಿಮಗೆ ನೆಕ್ಸ್ಟ್ ಹೋಗ್ತಿದ್ರೆ ಕಮ್ಮಿ ಪ್ರೈಸಲ್ಲಿ ಗಾಡಿ ನೋಡ್ತಿದ್ರೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀವಿ ನಿಮಗೆ. ಆಲ್ಟೋ K10 VXI ವೇರಿಯಂಟ್ ಆಗಿರುತ್ತೆ. ಸೆಕೆಂಡ್ ಓನರು 46,000 ಓಡಿರೋ ವೆಹಿಕಲ್ಲು. 2013 ಮಾಡಲು ಪರ್ ಮಂತ್ EMI ಕಮ್ಮಿ. ಬೈಕ್ ಈಗೇನು ಪೇ ಮಾಡ್ತಿರಲ್ಲ ಆ ಥರ EMI ಬೇಕು ಅಂತಂದರೆ 7,800, ಅಪ್ರಾಕ್ಸಿಮೇಟ್ಲಿ 8,000 ರೂಪೀಸ್ EMI ಪೇ ಮಾಡಿದರೆ ಈ ಗಾಡಿ ಆಪ್ಟ್ ಮಾಡ್ಬೋದು. 2,36,000ಕ್ಕೆ ಈ ಗಾಡಿ ಸಿಗ್ತಿರೋದು. 2,36,000ಗೆ 2013 ಮಾಡಲು ಸೆಕೆಂಡ್ ಓನರ್ VXI ಆಲ್ಟೋ K10 ಸಿಗ್ತಿರೋದು. 12,000 ಫ್ಲಾಟ್ ಡಿಸ್ಕೌಂಟ್ ಇದ್ರ ಮೇಲೆ ನಡೀತಿರೋದು. ಆ್ಯಂಡ್ ಮತ್ತೊಂದು ಹೇಳ್ತಿದ್ದೀನಿ, ನೀವು ಡಾಕ್ಯುಮೆಂಟ್ ಎಲ್ಲ ಯಾವ ಥರ ಇದೆ ಅಂತಂದರೆ, ಆ ಗಾಡಿ ತೊಗೊಂಡ ನಂತರ ಟ್ರಾನ್ಸ್ಫರ್ ಎಲ್ಲ ನೀವು ಕೇಳ್ತೀರಾ, ಟ್ರಾನ್ಸ್ಫರ್ ಎಲ್ಲ ಯಾವ ಥರ ಇರುತ್ತಂತ. ಏನು ತಲೆ ಕೆಡ್ಸೋಲ್ಲ, ಎಲ್ಲನೂ ಇವರೇ ಮಾಡಿಕೊಡ್ತಾರೆ. A to Z ಟ್ರಾನ್ಸ್ಫರ್ ಡಿಪಾರ್ಟ್ಮೆಂಟು ಇರುತ್ತೆ ಅವ್ರಿಗೆ. ಗಾಡಿ ತೊಗೊಂಡ ನಂತರ ಅವರೆಲ್ಲ ಬ್ಯಾಕೆಂಡ್ ಎಲ್ಲ ನೋಡ್ಕೋತಾರೆ. ಗಾಡಿ ತೊಗೊಳ್ಳೋದು ಏನು ಅಮೌಂಟ್ ಇರುತ್ತೆ, ಲೋನ್ಗೆ ಹೋಗ್ತೀರಾ, ಅದು ಬ್ಯಾಕೆಂಡ್ ಡಿಪಾರ್ಟ್ಮೆಂಟ್ ಇರುತ್ತೆ ಅಂತ ಹೇಳ್ಬೋದು. ಅದನ್ನು ನೀವು ಅವರೇ ನೋಡ್ಕೋತಾರೆ. ಮತ್ತೊಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಇದೇ ಗಾಡಿ ನಿಮ್ಮ ಹತ್ರ ಇದೆ, ಇದನ್ನು ನೀವು ಸೇಲ್ ಮಾಡಬೇಕು ಅಥವಾ ಎಕ್ಸ್ಚೇಂಜ್ ಮಾಡಬೇಕು ಅಂತಂದರೆ ಅದು ಎಕ್ಸ್ಚೇಂಜ್ ಆಪ್ಷನು ಇದೆ ಅಂತ ಹೇಳ್ಬೋದು. ಅಪ್ ಟು ಇವಾಗ ನಡೀತಿರೋದು ಅಪ್ ಟು 50,000 ರೂಪೀಸ್ವರೆಗೆ ಎಕ್ಸ್ಚೇಂಜ್ ಆಫರ್ ನಡೀತಿರೋದು. ಆ್ಯಂಡ್ ನಿಮ್ಮ ಹತ್ರ ಹಳೆ ಗಾಡಿ ಇದ್ದು ನೀವು ಎಕ್ಸ್ಚೇಂಜ್ ಮಾಡಬೇಕು ಅಥವಾ ಇಲ್ಲಿದ್ದು ಯಾವ್ದಾದ್ರು ಒಂದು ಗಾಡಿ ತೊಗೊಳ್ಬೇಕು ಅಂತಂದರೆ ಅದು ಆಪ್ಷನ್ನು ಅಪ್ ಟು 50,000 ರೂಪೀಸು ಡಿಸ್ಕೌಂಟಲ್ಲಿ ನಡೀತಿರೋದು. ಆ್ಯಂಡ್ ನೆಕ್ಸ್ಟ್ ವೆಹಿಕಲ್ಲು ಮತ್ತೊಂದು ಹೇಳ್ತಿದ್ದೀನಿ, ಮಾರುತಿ ಆಲ್ಟೋ VXI ವೇರಿಯಂಟು 7,859 ರೂಪಾಯಿ ಪರ್ ಮಂತ್ EMI ಬರುತ್ತೆ. 2022 ಮಾಡಲು 3 ವರ್ಷ ಹಳೆ ಗಾಡಿ. 9,000 ಓಡಿರೋದು, 9,000 ಓಡಿರೋ ಗಾಡಿ. ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಫ್ಲಾಟ್ 24,000 ಡಿಸ್ಕೌಂಟ್ ಹೋಗಿಬಿಟ್ಟು ನಿಮಗೆ 4,02,000ಕ್ಕೆ ಈ ವೆಹಿಕಲ್ ಸಿಗ್ತಿರೋದು. ಓಕೆ, ಕಾರ್ಸ್ 24ಅಲ್ಲಿ ಮತ್ತೊಂದು ಆಪ್ಷನ್ ಬಂದಿರೋದು ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅಂತ. ಇವಾಗ ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ. ಇದೇನಪ್ಪ ಅಂತ ಕೇಳೋದಾದರೆ, ನೀವು ಬೇರೆ ಡೀಲರ್ ಹತ್ರ ಕಾರ್ ನೋಡಿರ್ತೀರಾ, ನಿಮ್ಗೆ ಕಾರ್ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಈಗ ಕಾರ್ಸ್ 24ಅಲ್ಲಿ ಒಂದು ಆಪ್ಷನ್ ಇದೆ, ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅಂತ. ನೀವು ಅಪ್ಲಿಕೇಶನಲ್ಲಿ ಚೆಕ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ಲಿ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಗಾಡಿ ನಾನು ತೊಗೊಂಡಿದ್ದೀನಿ, ಎಕ್ಸಿಕ್ಯೂಟಿವ್ ಎಲ್ಲ ಚೆಕ್ ಮಾಡಬೇಕು ಅಂತ ಏನಿರುತ್ತಲ್ಲ ಆಪ್ಷನ್ನು, ನೀವು ಡೈರೆಕ್ಟಾಗಿ ಆ ಲೊಕೇಶನ್ ಹಾಕಿದರೆ ಡೈರೆಕ್ಟಾಗಿ ಎಕ್ಸಿಕ್ಯೂಟಿವ್ ಕಾರ್ಸ್ 24 ಎಕ್ಸಿಕ್ಯೂಟಿವ್ ಚೆಕ್ ಬಂದುಬಿಟ್ಟು ನಿಮ್ಮ ಲೊಕೇಶನ್ಗೆ ಆ ಗಾಡಿನ ಥರೋಲಿ ಚೆಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ 140 ಚೆಕ್ ಪಾಯಿಂಟ್ಸು, ಟೈರ್ ಹೆಂಗಿದೆ, ರೀಪೇಂಟ್ ಆಗಿದೆಯಾ, ಇಂಜಿನ್ ಯಾವ ಥರ ಕಂಡೀಷನ್ ಇದೆ, ಇಂಟೀರಿಯರ್ ಯಾವ ಥರ ಇದೆ, ಆ್ಯಂಡ್ ಇದು ಆಕ್ಸಿಡೆಂಟ್ ಆಗಿದೆಯಾ ಇಲ್ವಾ ಅಂತ A to Z ಎಲ್ಲ ಚೆಕ್ ಮಾಡ್ತಾರೆ. ಕೇವಲ ನೀವು ಪೇ ಮಾಡೋದು 1,200 ರೂಪೀಸ್, 1,199 ರೂಪಾಯಿ ಅಪ್ರಾಕ್ಸಿಮೇಟ್ಲಿ ಹಿಡ್ಕೊಳ್ಳಿ. 1,200 ರೂಪೀಸ್ ಪೇ ಮಾಡಿದರೆ ಸಾಕು. ಆ ಗಾಡಿ ಎಲ್ಲ ಚೆಕ್ ಮಾಡಿಬಿಟ್ಟು ಆ ಗಾಡಿಗೆ ಏನು ಪ್ರೈಸ್ ಇದೆ ಅಂತ ಅದನ್ನು ಕೊಟೇಶನ್ ಮಾಡ್ತಾರೆ. ಅಂತಂದರೆ ಆ ಕೊಟೇಶನ್ ಏನು ಬರುತ್ತಲ್ಲ, ಆ PDF ನಿಮ್ಮ
ಇಮೇಲ್ಗೆ ಬರುತ್ತೆ ಅಥವಾ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ವಾಟ್ಸಪ್ಗೆ ಬರುತ್ತೆ ಅಂತ ಹೇಳ್ಬೋದು. ಅಪ್ಲಿಕೇಶನ್ ಇರುತ್ತೆ, ಅಪ್ಲಿಕೇಶನಲ್ಲಿ ಆ ಆಪ್ಷನ್ ಇದೆ, ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಯಾರು ಯೂಸ್ ಮಾಡ್ತಿದ್ರೆ ಅದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತಿದ್ದೀನಿ. ಇದು ಯಾರಿಗೆ ಯೂಸ್ ಆಗುತ್ತೆ ಅಂತಂದರೆ ತುಂಬ ಜನ ಬೆಂಗಳೂರಲ್ಲಿ ಯೂಸ್ಡ್ ಕಾರ್ ತೊಗೊಳ್ಳೋದ್ರು ಜನ ಇರ್ತಾರೆ. ಅವರು ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ ಇದು ಮಾಡಿದ್ರೆ ಎಕ್ಸಿಕ್ಯೂಟಿವ್ ನಿಮ್ಮ ಹತ್ರನೇ ಬಂದುಬಿಟ್ಟು ಎಲ್ಲ ಡೀಟೇಲ್ ಚೆಕ್ ಮಾಡ್ತಾರೆ. ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತಿದ್ದೀನಿ. ಯಾಕೆ ಬಿಡ್ತೀರಾ, ಬನ್ನಿ ಒಂದು ಸರ್ತಿ ವಿಸಿಟ್ ಆಗಿ. ಹೆಚ್ಚಿನ ಮಾಹಿತಿ ನೀವು ಬೇಕು ಅಂತಂದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ಕಾಲು ಮಾಡ್ಬೋದು. ಆ್ಯಂಡ್ ಇವಾಗಲೇ ನೀವು ಟೆಸ್ಟ್ ಡ್ರೈವ್ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಟೆಸ್ಟ್ ಡ್ರೈವ್ ಹೋಮ್ ಡೆಲಿವರಿ ಟೆಸ್ಟ್ ಡ್ರೈವ್ ನಿಮಗೆ 999 ರೂಪೀಸ್ ಪೇ ಮಾಡಬೇಕಾಗತ್ತೆ. ಅದು ರಿಫಂಡೇಬಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಗಾಡಿ ನೀವು ಟೆಸ್ಟ್ ಡ್ರೈವ್ ಬುಕ್ ಮಾಡಿರ್ತಾರೆ ಹೋಮ್ ಡೆಲಿವರಿ, ನಿಮಗೆ ಇದು ಗಾಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ 999 ರೂಪೀಸು ಫೈನಲ್ ಅಮೌಂಟಲ್ಲಿ ಲೆಸ್ ಆಗಿಬಿಟ್ಟು ಈ ಫೈನಲ್ ಪ್ರೈಸ್ ಕೊಡ್ತಾರೆ ಅಂತ ಹೇಳ್ಬೋದು. ಹೆಚ್ಚಿನ ಮಾಹಿತಿ ಬೇಕು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಆ್ಯಂಡ್ ಇವಾಗಲೇ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.